ಗೀತಾ ಮಹಾತ್ಮೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಪರಮಾತ್ಮನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡು ಪರಮ ಕಲ್ಯಾಣಕಾರಕವಾಗಿವೆ. ಆದರೂ ಅವೆರಡರಲ್ಲಿಯೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗದ ಸಾಧನಾ ಪಥವು ಸುಗಮವಾಗಿರುವುದರಿಂದ ಶ್ರೇಷ್ಠವಾಗಿದೆ. ಕರ್ಮಯೋಗಿಯು ಸಾಧನೆಯ ಕಾಲದಲ್ಲಿ ಕರ್ಮವನ್ನು, ಕರ್ಮ ಫಲವನ್ನು, ಪರಮಾತ್ಮನನ್ನು ಮತ್ತು ತನ್ನನ್ನು ಬೇರೆ ಬೇರೆ ಎಂದು ತಿಳಿದು ಕರ್ಮ ಫಲ ಮತ್ತು ಆಸಕ್ತಿಯ ತ್ಯಾಗಗೈದು ಈಶ್ವರಾರ್ಪಣ ಬುದ್ಧಿಯಿಂದ ಸಮಸ್ತ ಕರ್ಮ ಮಾಡುತ್ತಿರುತ್ತಾನೆ. ಸಾಂಖ್ಯ ಯೋಗಿಯು ಮಾಯೆಯಿಂದ ಉತ್ಪನ್ನವಾದ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿದುಕೊಂಡು ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಸಂಪೂರ್ಣ ಕ್ರಿಯೆಗಳಲ್ಲಿ ಕರ್ತೃತ್ವದ ಅಭಿಮಾನರಹಿತನಾಗಿ ಕೇವಲ ಸರ್ವವ್ಯಾಪಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿರುತ್ತಾನೆ. ಕರ್ಮಯೋಗಿಯು ತನ್ನನ್ನು ಕರ್ಮಗಳ ಕರ್ತ ಎಂದು ತಿಳಿಯುತ್ತಾನೆ. ಆತನು ಕರ್ಮ ಫಲ ಮತ್ತು ಕರ್ಮದ ಅಸ್ತಿತ್ವವನ್ನು ಒಪ್ಪುತ್ತಾನೆ. ಸಾಂಖ್ಯಯೋಗಿಯು ಬ್ರಹ್ಮನಿಂದ ಭಿನ್ನವಾಗಿ ಕರ್ಮ ಮತ್ತು ಅವುಗಳ ಫಲದ ಅಸ್ತಿತ್ವವನ್ನು ಒಪ್ಪುವುದಿಲ್ಲ ಮತ್ತು ಅವುಗಳೊಡನೆ ತನ್ನ ಯಾವ ಸಂಬಂಧವನ್ನು ತಿಳಿಯುವುದಿಲ್ಲ. ಈ ಎರಡೂ ತಿಳುವಳಿಕೆಯಲ್ಲಿ ಪೂರ್ವ ಮತ್ತು ಪಶ್ಚಿಮದಂತೆ ತುಂಬ ಅಂತರವಿದೆ. ಆದ್ದರಿಂದ ಅರ್ಜುನ, ಇವುಗಳಲ್ಲಿ ಯಾವುದಾದರೊಂದು ಸುನಿಶ್ಚಿತ ಶ್ರೇಯಸ್ಕರವಾದ ಸಾಧನವನ್ನು ನನಗೆ ತಿಳಿಸು ಎಂದಾಗ ಭಗವಂತನು, ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಶ್ರೇಷ್ಠವಾಗಿದೆ ಮತ್ತು ಯಾವ ಸ್ಥಾನವು ಸಾಂಖ್ಯಯೋಗಿಗಳಿಗೆ ಸಿಗುತ್ತದೋ ಅದೇ ಕರ್ಮಯೋಗಿಗಳಿಗೂ ಸಿಗುತ್ತದೆ ಎಂದು ತಿಳಿಸುತ್ತಾನೆ. ಇವೆರಡರ ಫಲ ಒಂದೇ ಆದರೂ ಅಧಿಕಾರ ಭೇದದಿಂದ ಸಾಧನೆಯಲ್ಲಿ ಸುಗಮವಾಗಿರುವ ಕಾರಣದಿಂದ ಅರ್ಜುನನಿಗೆ ಸಾಂಖ್ಯ ಯೋಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವಾಗಿದೆ ಎಂದು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ಕರ್ಮಯೋಗಿಯು ಕರ್ಮ ಮಾಡುತ್ತಲೇ ಸದಾ ಸನ್ಯಾಸಿಯೇ ಆಗಿದ್ದಾನೆ. ಅವನು ಸುಖವಾಗಿ ಆಯಾಸವಿಲ್ಲದೆಯೇ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಅವನಿಗೆ ಶೀಘ್ರವಾಗಿ ಪರಮಾತ್ಮನ ಪ್ರಾಪ್ತಿ ಉಂಟಾಗುತ್ತದೆ. ಪ್ರತಿಯೊಂದು ಅವಸ್ಥೆಯಲ್ಲಿಯೂ ಭಗವಂತನು ಅವನ ರಕ್ಷಣೆ ಮಾಡುತ್ತಾನೆ. ಕರ್ಮಯೋಗದ ಸ್ವಲ್ಪವೇ ಸಾಧನೆಯು ಜನ್ಮ ಮರಣ ರೂಪಿ ಮಹಾನ್ ಭಯದಿಂದ ಉದ್ಧಾರ ಮಾಡಿಬಿಡುತ್ತದೆ. ಈ ಎಲ್ಲ ಕಾರಣಗಳಿಂದ ಜ್ಞಾನ ಯೋಗಕ್ಕಿಂತ ಕರ್ಮಯೋಗವನ್ನು ಶ್ರೇಷ್ಠವೆಂದು ತಿಳಿಸಲಾಗಿದೆ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.